ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಎಲಿಮಿನೇಷನ್ ಅಪ್ಡೇಟ್ ಬಂದಿದ ತಕ್ಷಣ ನೆಕ್ಸ್ಟ್ ಎಲಿಮಿನೇಷನ್ ವಿಡಿಯೋ ಬರುತ್ತೆ. ಗುರು, ನೆನ್ನೆ ಎಪಿಸೋಡ್ ಹೆಂಗಿತ್ತು, ಯಾರ ಫ್ಯಾಮಿಲಿ ನಿಮಗೆ ಇಷ್ಟ ಆಯಿತು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ಅದ್ರ ಜೊತೆಗೆ ಕಾವ್ಯಗೆ ಬಿಗ್ ಬಾಸ್ ಮಾಡಿದ್ದು ಸರಿನಾ, ಅವ್ರ ಫ್ಯಾಮಿಲಿ ಮಾಡಿದ್ದು ಮಿಸ್ಟೇಕ್ ಇದೆಯಾ ಇಲ್ವಾ, ಫ್ಯಾಮಿಲಿ ಬಗ್ಗೆ ಬ್ಯಾಡಾಗಿ ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಬಟ್ ಮಿಸ್ಟೇಕ್ ಏನಿದೆ ಅನ್ನೋದನ್ನ ಇದೆಯಾ ಇಲ್ವಾ ಅನ್ನೋದನ್ನ ಜೆನ್ಯೂನ್ ಆಗಿ ಈ ವಿಡಿಯೋ ಕೆಳಗಡೆ ಒಂದು ಕಾಮೆಂಟ್ ಅನ್ನ ಬರೀರಿ. ಮೊದಲಿಗೆ ಅಪ್ಡೇಟ್ಸ್ ಹೇಳ್ಬಿಡ್ತೀನಿ. ಈ ವೀಕೆಂಡ್ ಬಂದು ಯಾರು ನಡೆಸ್ಕೊಡ್ತಾರೆ, ಈ ವೀಕೆಂಡ್ ಸುದೀಪ್ ಅಣ್ಣ ಬರೋದಿಲ್ಲ. ಅದ್ರ ಬದಲಿಗೆ KD ಮೂವಿ ಟೀಮ್ ಅಂದ್ರೆ ಜೋಗಿ ಪ್ರೇಮ್ ಇದಾರಲ್ವಾ, ಅವ್ರ ತಂಡ ಬರುತ್ತೆ. 3ನೇ ಸಾಂಗ್ ರಿಲೀಸ್ ಮಾಡೋದಕ್ಕೋಸ್ಕರ ಬರುತ್ತೆ. ಮೇ ಬಿ ಅವ್ರ ಕೈಯಲ್ಲೇನೆ ಎಲಿಮಿನೇಷನ್ ಪ್ರೋಸೆಸ್ ಅನ್ನೋದನ್ನ ನಡೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕಾವ್ಯಗೆ ಒಂದು ಗುಡ್ ನ್ಯೂಸ್ ಇದೆ. ನಾನು ನಿನ್ನೆ ರಾತ್ರಿನೇ ಪೋಸ್ಟ್ ಹಾಕಿದೆ, ಟ್ವಿಸ್ಟ್ ಇದೆ ಅಂತ ಅಂದ್ಬಿಟ್ಟು. ಟ್ವಿಸ್ಟು ಏನೂ ಇಲ್ಲ ಗುರು, ಮತ್ತೆ ಅವ್ರ ಫ್ಯಾಮಿಲಿ ರಿಎಂಟ್ರಿ ಆಗಿದೆ. ಅವ್ರ ಅಪ್ಪ ಬಂದಿದ್ದಾರೆ, ಅಮ್ಮ ಬಂದಿದ್ದಾರೆ, ತಮ್ಮನ ಅಲೋ ಮಾಡಿಲ್ಲ ಬಿಗ್ ಬಾಸು. ಅವರಿಬ್ರು ಬಂದು ಕಾವ್ಯನ ಮಾತಾಡಿಸ್ಕೊಂಡು ಹೋಗಿದ್ದಾರೆ. ಇದು ಒಂದು ಅಪ್ಡೇಟು. ಕಾವ್ಯ ಬರಬೇಕಾದ್ರೆ ಗಿಲ್ಲಿ ಸ್ಯಾಕ್ರಿಫೈಸ್ ಮಾಡಿದಾನ ಕ್ಯಾಪ್ಟನ್ಶಿಪ್ ಅಂತಂದ್ರೆ ಇಲ್ಲ, ಗಿಲ್ಲಿ ಯಾವುದೇ ರೀತಿ ಕ್ಯಾಪ್ಟನ್ಶಿಪ್ ಅನ್ನ ಸ್ಯಾಕ್ರಿಫೈಸ್ ಏನೂ ಮಾಡಿಲ್ಲ. ಗಿಲ್ಲಿ ಆಲ್ರೆಡಿ ಕ್ಯಾಪ್ಟನ್ ಆಗೇ ಇರ್ತಾನೆ, ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ. ಈಗ ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ, ನೆನ್ನೆ ಎಪಿಸೋಡು ಸ್ಟಾರ್ಟಿಂಗಲ್ಲೇ ಗುರು, ಕಾವ್ಯ ಫ್ಯಾಮಿಲಿ ಕ್ಲಿಯರ್ ಕಟ್ ಒಂದು ಕಡೆ ಕೂತ್ಕೊಂಡು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ನೀಟಾಗಿ. ಪಾಪ ಅವರು ಆಚೆ ಹೊರಗಡೆಯಿಂದ ಬಂದಿರ್ತಾರೆ, ಅವ್ರಿಗೂ ಅಷ್ಟೊಂದು ಗೊತ್ತಿರಲ್ಲ ಅಂತ ಅಂದ್ಕೊಳ್ಳೋಣ. ಬಟ್ ಈ ಕಡೆ ಕಾವ್ಯ ಕೂಡ ಅದು ಹೇಳೋ ಥರನೇ ಪ್ರೊವೋಕ್ ಮಾಡಿದ್ರು ಗುರು. ಆನೆಸ್ಟ್ ಆಗಿ ನಾನು ಹೇಳ್ತಾ ಇದ್ದೀನಿ, ಹೇಳೋ ಥರನೇ ಪ್ರೊವೋಕ್ ಮಾಡಿದ್ರು. ಹೆಂಗ್ ನಡೀತಾ ಇದೆ ಸೋಷಿಯಲ್ ಮೀಡಿಯಾ, ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಏನೋ ಎಲ್ಲ ಹಂಗೆ ಹಿಂಗೆ ಅಂತ. ಗುರು, ಇಲ್ಲಿ ಒಂದು ಯಾರು ಏನು ಸಾಚ ಇಲ್ಲ ಗುರು, ಎಲ್ಲ ಫ್ಯಾಮಿಲೀಸು ಎಲ್ಲರಿಗೂ ಹಿಂಟ್ಸ್ ಅನ್ನ ಕೊಡ್ತಾರೆ. ಬಟ್ ಇವ್ರು ಮಾಡಿದ ಮಿಸ್ಟೇಕ್ ಏನು ಅಂತಂದ್ರೆ, ಡೈರೆಕ್ಟು ಗನ್ ಶಾಟ್ ಅಪ್ಡೇಟ್ಸ್ ಕೊಟ್ಟರು ಗುರು, ಎಲ್ಲ ತಗೊಬಂದು. ಅದು ಮಿಸ್ಟೇಕ್ ಆಗಿತ್ತು. ಅಲ್ಲಿಗೂ ಬಿಗ್ ಬಾಸ್ ಬಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಒಂದ್ಸಲ ಅಲ್ಲ 2 ಸಲ ಹೇಳ್ತಾರೆ, ಬೇಡ ಆಚೆ ವಿಚಾರ ಹೇಳ್ಬೇಡಿ ಅಂತ. ಬಟ್ ಅವರು ಅದನ್ನ ಹೇಳ್ಬೇಕು. ಹೆಂಗ್ ಹೇಳ್ಬೇಕು? ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಏನೇ ಹೇಳಂಗಿದ್ರು ಕೂಡ ಇಂಡೈರೆಕ್ಟ್ ಆಗಿ ಹೇಳ್ಬೇಕು. ಎಲ್ಲ ಹೇಳ್ತಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವ್ರು ಅದನ್ನ ಬಿಟ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಗಿಲ್ಲಿನ ಅಣ್ಣನ ಬೇಡ, ನಿಂದು ಗಿಲ್ಲಿ ಇದು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ, ನಿನ್ಗೆ ಆಗದೆ ಇರೋರು ಗಿಲ್ಲಿ, ಕಾವ್ಯದಿಂದ ಗಿಲ್ಲಿ ಅಂತ ಈ ತರ ಎಲ್ಲ ಮಾತಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆಯಿಂದ ಕ್ಲಿಯರ್ ಕಟ್. ಹೆಂಗಿತ್ತಪ್ಪ ಅಂತಂದ್ರೆ, ನೀನು ಏನೇ ಆದ್ರೂ ಗಿಲ್ಲಿನ ಬಿಟ್ಕೊಡ್ಬೇಡ, ಗಿಲ್ಲಿ ಭಜನೆ ಮಾಡೋ ಅನ್ನಂಗಿತ್ತು ಗುರು ಅವ್ರು ಹೇಳಿದ್ದು, ಕ್ಲಿಯರ್ ಕಟ್ ಆಗಿ ಆ ತರ ಇತ್ತು. ಬಟ್ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂತೀನಿ ಗುರು. ಅದರಲ್ಲೂ ಕಾವ್ಯನ ತಮ್ಮ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಿ ಮಾತಾಡ್ದ ಅಂತ ನನಗೆ ಅನಿಸ್ತಾ ಇತ್ತು. ಆ ಬಿಹೇವಿಯರು ಅದೇ ತರ ಇತ್ತು ಅಂತ ನನಗನ್ನಿಸ್ತು. ಬಟ್ ಐ ಹೋಪ್ ಚೇಂಜ್ ಮಾಡ್ಕೊತಾರೆ ಮುಂದೆ. ಬಟ್ ಬಿಗ್ಗೆಸ್ಟ್ ಡಿಸಪಾಯಿಂಟ್ ಗುರು ನಾನಂತೂ. ಯಾಕೆ ಅಂತಂದ್ರೆ, ಏನೂ ಮಾಡ್ದೇನೆ ನೆಗೆಟಿವ್ ಆಗೋದು ಅಂತಂದ್ರೆ ಇದೆ ಅಂತ ಅನ್ಸುತ್ತೆ ನಿಜವಾಗ್ಲು ಕಾವ್ಯನ ವಿಚಾರದಲ್ಲಿ. ಪಾಪ ಕಾವ್ಯ ಆದ್ರೂ ಹೇಳ್ಬೋದಾಗಿತ್ತು, ನಿಲ್ಸ್ಬೋದಾಗಿತ್ತು. ಬಟ್ ಬಿಗ್ ಬಾಸ್ ಆಚೆ ಕಳಿಸ್ತೀನಿ ಅಂತ ಹೇಳಿದ್ಮೇಲೆ ಮತ್ತೆ ಇವರು ಮಾತಾಡ್ತಾರಲ್ವಾ, ಏನ್ ಮಾತಾಡಿದ್ವಿ ಗೊತ್ತಿಲ್ಲ ಅಂತ. ಅದು ಒಂಥರ ಎಲ್ಲೋ ನಿಜವಾಗ್ಲೂ ಸಖತ್ ಬೇಜಾರಾಯ್ತು ಗುರು ನನಗೆ. ಅಟ್ಲೀಸ್ಟ್ ಆ ಮೂಮೆಂಟ್ ಅಲ್ಲಿ ಸಾರಿ ಬಿಗ್ ಬಾಸ್ ತಪ್ಪಾಯ್ತು ಅಂತ ಒಪ್ಕೊಬಿಟ್ಟಿದ್ರೆ ಆದ್ರೂ ಬಿಗ್ ಬಾಸ್ ಬಿಟ್ಬಿಟ್ಟಿರೋರೇನೋ. ನಾವೇನ್ ಮಾತಾಡಿದ್ವಿ ಅಂತಾನೆ ಗೊತ್ತಿಲ್ಲ, ನಾವು ಮಾತೇ ಆಡಿಲ್ಲ ಅಂತ ಅಂದ್ಬಿಟ್ಟು ಕವರ್ ಮಾಡ್ತಾರೆ ಗುರು. ಇದೊಂಥರ ಸಖತ್ ಬೇಜಾರಾಯ್ತು. ಆಚೆ ಹಾಕಿದ್ದಾರೆ ಬಿಗ್ ಬಾಸ್, ಆಚೆ ಹಾಕಿದ್ರು ಅವರನ್ನ. ಇಷ್ಟು ಜನ ಮುಂದೆ ಬಿಗ್ ಬಾಸ್ ಒಳಗಡೆ ಇದ್ದು ಆಚೆ ವಿಚಾರಗಳನ್ನ ತಂದು ಬಿಗ್ ಬಾಸ್ ಹೇಳಿದ ಮೇಲೂ ಬಿಗ್ ಬಾಸ್ಗೆ ಅವಮಾನ ಮಾಡಿರ್ಬೋದು. ಬಟ್ ಅವರು ಆದ್ರೆ ಬಿಗ್ ಬಾಸ್ ಮಾತ್ರ ಆ ತರ ಅವಮಾನ ಮಾಡಲ್ಲ ಗುರು. ನೋಡಿ, ಎಷ್ಟು ಜನದ ಮುಂದೆ ಆಚೆ ಹಾಕಿದ್ರೆ ಅವ್ರಿಗೊಂಥರ ಅವಮಾನ ಆಗೋಗುತ್ತೆ ಅಂತ ಮತ್ತೆ ಆ ಫ್ಯಾಮಿಲಿನ ಕರೆಸಿ ಮತ್ತೆ 2ನೇ ಅವಕಾಶನ ಕೊಟ್ಟಿದ್ದಾರೆ. ದಟ್ ಈಸ್ ಬಿಗ್ ಬಾಸ್. ನಿಜವಾಗ್ಲೂ ಸಖತ್ ಬೇಜಾರಾಯಿತು. ಬಿಗ್ ಬಾಸ್ ಮೇಲೆ ಕರೆಕ್ಟಾಗಿ ಗೌರವ ಇದ್ದಿದ್ರೆ ಅವರು ಮಾತಾಡ್ಬಾರ್ದಾಗಿತ್ತು. ಮಾತಾಡ್ಬೇಕು ಗುರು, ಎಲ್ಲ ಇಂಡೈರೆಕ್ಟ್ ಆಗಿ ಮಾತಾಡ್ಬೇಕು. ಎಷ್ಟಿದೆ ಕಲರ್ ಕೋಡಿಂಗ್ ಇಂದ ಇಟ್ಕೊಂಡು ಹೋಗ್ಬೋದು ಫ್ಯಾಮಿಲಿ ಮೆಂಬರ್ಸ್ ಬೇಕಾದ್ರೆ. ಬಟ್ ಅಷ್ಟೊಂದು ಇದ್ರಲ್ಲಿ ಹೇಳ್ಬಿಟ್ಟು ಮತ್ತೆ ನಾವು ಹೇಳೇ ಇಲ್ಲ ಅನ್ನೋ ತರ ಇದು ಮಾಡ್ತಾರಲ್ಲ, ಅದು ಸಖತ್ ಬೇಜಾರಾಯ್ತು. ಒಪ್ಕೊಬಿಟ್ಟಿದ್ರೆ ಆಯ್ತು, ಸೊಮ್ಮೆ ತಪ್ಪಾಗೋಗಿದೆ, ಮಿಸ್ಟೇಕ್ ಆಗಿದೆ, ತಪ್ಪು ಮಾಡ್ದವನು ಯಾರವ್ರ ಗುರು, ಎಲ್ಲ ತಪ್ಪು ಮಾಡ್ತಾರೆ, ತಿದ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟೇ. ದೊಡ್ಡ ತಪ್ಪೇನೂ ಮಾಡಿಲ್ಲ, ನಡೆದಿರೋದನ್ನ ಹೇಳಿದ್ದಾರೆ ಅಷ್ಟೇ. ಅಕ್ಸೆಪ್ಟ್ ಮಾಡಿದ್ರೆ ತಪ್ಪೇನಿದೆ ಅದರಲ್ಲಿ. ಹೊರಗಡೆ ಕಳಿಸ್ತಾರೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು
ರಘು ಅಣ್ಣ ಫ್ಯಾಮಿಲಿ ಎಂಟ್ರಿ ಆಗುತ್ತೆ ಗುರು. ರಘು ಅಣ್ಣ ಮಗ ಗುರು, ಸಖತ್ ಕ್ಯೂಟ್ ಮಿಲ್ಕಿ ಬಾಯ್ ತರ ಇದ್ದಾನೆ ಗುರು. ಸಖತ್ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ದ. ನನಗೆ ಇಲ್ಲೊಂದು ಅನಿಸ್ತು ಗುರು, ಕಾವಿನ ತಮ್ಮನಿಗಿಂತ ರಘು ಮಗ ಮೇಲು ಅಂತ ಅನಿಸ್ತು. ನಿಜವಾಗ್ಲು ಅಷ್ಟು ಮೆಚೂರ್ಡ್ ಆಗಿ ಸಖತ್ತಾಗಿ ಬಿಹೇವ್ ಮಾಡ್ದ, ಸಖತ್ತಾಗಿ ಮಾತಾಡ್ದ. ಚೆನ್ನಾಗಿತ್ತು ಗುರು, ಕ್ಯೂಟ್ ಆಗಿತ್ತು ಫ್ಯಾಮಿಲಿ. ಅದಾದ್ಮೇಲೆ ಈ ರಘು ಅವರ ವೈಫ್ ಬರ್ತಾರಲ್ವಾ, ಅವಾಗ ಒಂದು ಸಾಂಗ್ ಹಾಕ್ತಾರೆ, ಮಿಲನ ಸಾಂಗು. ಸಖತ್ತಾಗಿತ್ತು ಗುರು, ತುಂಬಾ ನಿಜವಾಗ್ಲು ಆ ಫೀಲ್ ಒಂಥರ ಫೀಲ್ ನೋಡಿ. ಮನುಷ್ಯ ರಘು ನೋಡೋದಕ್ಕೆ 6 ಅಡಿ ಕಟೌಟು, ಆಜಾನು ಬಾಹು. ಬಟ್ ಆದ್ರೆ ಫ್ಯಾಮಿಲಿ ಅಂತ ಬಂದಾಗ ಎಂಥವನು ಅಷ್ಟೇ ಗುರು, ಸೆಂಟಿಮೆಂಟ್ ಅಂತ ಬಂದಿದ ತಕ್ಷಣ ಕಣ್ಣಲ್ಲಿ ನೀರು ಒಂಥರ ಮೆಲ್ಟ್ ಆಗ್ಬಿಡುತ್ತೆ ನಿಜವಾಗ್ಲು. ಅವ್ರಿಬ್ಬರು ಜೋಡಿ ನೋಡಿದ್ರೆ ಸಾಕಾಗಿತ್ತು ಗುರು ನಿಜವಾಗ್ಲು. ಅದೆಲ್ಲ ಆದ್ಮೇಲೆ ಬರ್ತ್ಡೇ ಸೆಲೆಬ್ರೇಷನ್, ಅವ್ರದ್ದು ಬರ್ತ್ಡೇ ಇರುತ್ತೆ, ಗ್ರೀಷ್ಮ ಅವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಅದಾದ್ಮೇಲೆ ರಘು ಬಗ್ಗೆ ಎಲ್ಲ ಸ್ಟೋರಿ ಎಲ್ಲ ಸಖತ್ತಾಗಿ ಹೇಳ್ತಾರೆ. ಎಲ್ಲ ಆದ್ಮೇಲೆ ಗಿಫ್ಟನ್ನು ಕೊಡ್ತಾರೆ. ತಗೊಬಂದು ಇವರು ರಘು ಫ್ಯಾಮಿಲಿ ಬಂದು ಯಾರಿಗೆ ಗಿಲ್ಲಿ ಮತ್ತು ರಕ್ಷಿತಾಗೆ ಗಿಫ್ಟನ್ನು ಕೊಡ್ತಾರೆ. ಅದಾದ್ಮೇಲೆ ಆ ಕಡೆ ಯಾರು ಗಿಲ್ಲಿ ಫ್ಯಾಮಿಲಿ ಅಲ್ಲೇ ಇರುತ್ತಲ್ವ, ಅವರು ಬಂದು ಕಳ್ಳಪುಟ್ಟಿ ಸ್ಪಂದನ ಕೊಡ್ತಾರೆ, ಟೆಡ್ಡಿ ಬೇರ್ ಏನೋ ಕೊಡ್ತಾರೆ. ನಿಜವಾಗ್ಲೂ ಸಖತ್ ಕ್ಯೂಟ್ ಆಗಿ ಗುರು. ಎಲ್ಲ ಫ್ಯಾಮಿಲೀಸು ಅಷ್ಟೇ ಗುರು, ಸಖತ್ತಾಗಿತ್ತು ಅಂತ ನನಗೆ ಅನಿಸ್ತು. ಅದೆಲ್ಲ ಆದ್ಮೇಲೆ ಒಂದು ಲಕ್ಸುರಿ ಬಜೆಟ್ ಟಾಸ್ಕ್ ಆಡಿಸ್ತಾರೆ ಗುರು. ಆ ರಿಂಗನ್ನು ತೆಗಿಯೋದು ನಿಜವಾಗ್ಲೂ ಅಲ್ಲಿ ಗಿಲ್ಲಿ ಅವ್ರ ಅಪ್ಪ ಅವ್ರ ಅಮ್ಮ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಗುರು, ಆ ರೇಂಜಿಗೆ ಟಾಸ್ಕ್ ಆಡ್ತಾರೆ ಅಂತ. ಹ್ಯಾಟ್ಸ್ ಆಫ್ ಗುರು, ನಿಜವಾಗ್ಲೂ ಸಕ್ಕತ್ತಾಗಿ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು ಗುರು. ಅವ್ರು ಆಡಿದ ಬೇಗೆ ಸಖತ್ತಾಗಿ ಆಟ ಆಡಿ 2400 ಪಾಯಿಂಟ್ ಲಕ್ಸುರಿ ಬಜೆಟ್ ಪಾಯಿಂಟ್ಸೂ ಬರುತ್ತೆ. ಅದಾದಮೇಲೆ ಕ್ಯಾಪ್ಟನ್ಸಿಗೆ ಬಂದಾಗ ಗಿಲ್ಲಿ ಅವರ ಅಪ್ಪ ಅಮ್ಮ ಬಂದು ಕಾವ್ಯನ್ಗೆ ಹೇಳ್ತಾರೆ. ರಘು ಟೀಮ್ ಬಂದು ಈ ಕಡೆ ಗಿಲ್ಲಿಗೆ ನೋಡಬೇಕು ಯಾವ ರೀತಿ ರೂಲ್ಸನ್ನು ಫಾಲೋ ಮಾಡ್ತಾನೆ, ಇಲ್ಲ ಯಾವ ರೀತಿ ಮಾಡಿಸ್ತಾನೆ ಸ್ಟ್ರಿಕ್ಟಾಗಿ ಅನ್ನೋದ್ರ ಬಗ್ಗೆ ನೋಡಬೇಕು ಅಂತ ಆಸೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸಖತ್ತಾಗಿತ್ತು ಗುರು ನಿಜವಾಗ್ಲೂ. ಇಷ್ಟು ಫ್ಯಾಮಿಲಿಗಳು ಕೂಡ ಸಖತ್ತಾಗಿ ಕ್ಯೂಟಾಗಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ರು ಅಂತ, ಚೆನ್ನಾಗಿ ಇದ್ರು, ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಮಾರ್ನಿಂಗ್ಗೆ ನಡೀತಾ ಇರುತ್ತೆ ಪಾಸು ಪ್ಲೇ. ಪಾಪ ಬಿಗ್ ಬಾಸ್ ಎಲ್ಲ ಟಿಫನ್ಗೆ ಹೋಗ್ಬಿಟ್ಟಿದ್ದು ನಾನು, ಅದಕ್ಕೆ ಕಾವ್ಯ ಹೇಳ್ತಾ ಇದ್ನು ಪಾಸು ಪ್ಲೇ. ಮಾಳು ಫ್ಯಾಮಿಲಿ ಎಂಟ್ರಿ ಬರುತ್ತೆ. ಮಾಳು ಫ್ಯಾಮಿಲಿ ಎಂಟ್ರಿ ಆದಾಗ ನಿಜವಾಗ್ಲೂ ಸಕ್ಕತ್ತಾಗಿ ಗುರು, ಆನೆಸ್ಟಾಗಿ ಹೇಳಬೇಕು ಅಂತಂದರೆ ಸೂಪರ್ ಆಗಿತ್ತು ಗುರು ನಿಜವಾಗ್ಲೂ. ಅವ್ರ ಮಕ್ಕಳು ಬಂದಿದ್ದಾಗಿರ್ಬೋದು, ಆ ಮೂಮೆಂಟು, ಚಿಕ್ಕ ಮಕ್ಕಳು ಮನೆ ತುಂಬ ಓಡಾಡ್ತಾ ಇದ್ರೆ, ಆ ಬಾಲಲ್ಲಿ ಆಟ ಆಡ್ತಾ ಇದ್ರೆ, ಆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗ್ತಾ ಇದ್ರೆ, ನಿಜವಾಗ್ಲೂ ಆ ಕಟಿಂಗು ಮರಿಮಾಳು ಅಂತ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ದು ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಗುರು. ನಿಜವಾಗ್ಲೂ ಮಾಳು ಫ್ಯಾಮಿಲಿದು ಮಾತ್ರ ಸಖತ್ ಕ್ಯೂಟಾಗಿ ಸೂಪರ್ ಆಗಿತ್ತು. ಇನ್ನೊಂದು ಕಡೆ ರಕ್ಷಿತಾ ಗುರು, ಎಲ್ಲ ಫ್ಯಾಮಿಲಿ ಬಂದ್ರು ಒಂಥರ ಎಮೋಷ್ನಲ್ ಆಗಿ ಸಖತ್ತಾಗಿ ಒಂಥರ ಫೀಲ್ ಆಗ್ತಾ ಇದ್ರು ರಕ್ಷಿತಾ. ಅದು ನೋಡೋಕೆ ಅದೊಂದು ಕಡೆ ಇತ್ತು. ಎಲ್ಲ ಓವರ್ ಆಲ್ ನೋಡಿದಾಗ ಅವರು ಬಂದು ಗಿಲ್ಲಿ ಇಷ್ಟ ಅಂತ ಹೇಳಿ ಮಾತಾಡಿದ್ರು. ಸಖತ್ ಕ್ಯೂಟಾಗಿ ಹಾಡನ್ನು ಎಲ್ಲ ಹೇಳಿ ಒಂದು ಲೆವೆಲ್, ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಗುರು. ಮಾಳು ಫ್ಯಾಮಿಲಿ ಮಾತ್ರ ನಿಜವಾಗ್ಲೂ ಸಖತ್ ಇಷ್ಟ ಆಯ್ತಪ್ಪ ನನಗಂತೂ ಮಾಳು ಫ್ಯಾಮಿಲಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಬಂದು ಗಿಫ್ಟನ್ನು ಕೊಡಬೇಕು. ಇನ್ನು ಯಾರಿಗೆ ರಕ್ಷಿತನಿಗೆ ಕೊಡ್ತಾರೆ, ಅವ್ರು ಆ್ಯಸ್ ಯೂಶುವಲ್ಲು ರಕ್ಷಿತನಿಗೆ ಕೊಡ್ತಾರೆ. ತುಂಬ ಸ್ವಲ್ಪ ನಿಜವಾಗ್ಲೂ ಚೆನ್ನಾಗಿತ್ತು ಗುರು ನಿಜವಾಗ್ಲೂ ಮಾಳು ಫ್ಯಾಮಿಲಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮಾಳು ಸ್ವಲ್ಪ ಎಮೋಷ್ನಲ್ ಆಗ್ತಾರೆ ಅಂತ, ಬಟ್ ಎಮೋಷ್ನಲ್ ಆಗಿಲ್ಲ, ಪರವಾಗಿಲ್ಲ, ಮೆಚೂರ್ಡ್ ಆಗಿ ಹ್ಯಾಂಡಲ್ ಮಾಡಿದ್ರು ಅಂತ ನನಗನ್ನಿಸ್ತು. ಅದಾದಮೇಲೆ ಸ್ಪಂದನ ಫ್ಯಾಮಿಲಿ ಗುರು. ನನಗೆ ಸ್ಪಂದನ ಫ್ಯಾಮಿಲಿ ಬಿಗ್ ಬಾಸ್ ಮೇಲೆ ಒಂದೇ ಗುರು ಡಿಸಪಾಯಿಂಟು. ಅನ್ವಾಂಟೆಡ್ ಕಂಟೆಂಟನ್ನೆಲ್ಲ ಹಾಕ್ಕೊಂಡು ಬರೀ 10 ನಿಮಿಷ ಹಾಕಿದ್ರು ಗುರು ಸ್ಪಂದನ ಫ್ಯಾಮಿಲಿದು. ಅದು ಒಂದು ಸ್ವಲ್ಪ ಬೇಜಾರಾಯಿತು ನನಗೆ. ಹಾಕ್ಬೇಕಾಗಿತ್ತು ಅವ್ರದ್ದು ಸ್ಕ್ರೀನ್ ಪ್ಲೇಸು, ಅಟ್ಲೀಸ್ಟ್ ಒಂದು 1/4 ಗಂಟೆ ಆದರೂ ಹಾಕ್ಬೇಕಾಗಿತ್ತು. ಅವ್ರ ಅಪ್ಪ ಅವರಮ್ಮ ಎಂಟ್ರಿ, ಆ ಬ್ಯಾಕ್ಗ್ರೌಂಡ್ ಸಾಂಗು ಪರಪಂಚ ನೀನೇ ನಿಜವಾಗ್ಲೂ ಹಾರ್ಟ್ ಟಚಿಂಗ್ ಆಗಿತ್ತು ಗುರು. ನಿಜವಾಗ್ಲೂ ಕಣ್ಣಲ್ಲಿ ಪಳ ಅಂತ ನೀರು ಬರೋ ಥರ ಇತ್ತು. ನಿಜವಾಗ್ಲೂ ಸೂಪರ್ ಆಗಿತ್ತು ಗುರು. ನನಗಂತೂ ನಮ್ಮಪ್ಪ ನೆನಪಾದ್ರು. ಆ ಮೂಮೆಂಟಲ್ಲಿ ಒಂಥರ ಆಗೋಯ್ತು ನನಗೂ. ಆ ಸ್ಪಂದನ ಕಣ್ಣಲ್ಲಿ ನೀರು ಬಂದಿದ್ದಕ್ಕೂ, ಆ ಕಡೆ ಅವ್ರ ಅಪ್ಪ ಹತ್ಕೊಂಡ್ಬಂದಿದ್ದಕ್ಕೂ, ಒಂದು ತಂದೆ ಮಗಳನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾನೆ ಅಲ್ವಾ. ಆ ಮಗಳು ಬಂದು ಈ ಸ್ಟೇಜಲ್ಲಿ ನಿಂತು ಎಲ್ಲರಿಗೂ ಇವರು ನಮ್ಮ ಅಪ್ಪ ಅಂತ ತೋರಿಸಿದಾಗ ಹೆಂಗಿರುತ್ತೆ ಆ ಅಪ್ಪನ ಪ್ರೌಡ್ ಫೀಲಿಂಗು. ಸಖತ್ತಾಗಿತ್ತು ಗುರು. ಬಿಗ್ ಬಾಸ್ ಅಂದರೆ ಟಾಸ್ಕ್ ಒಂದೇ ಅಲ್ಲ ಗುರು, ವ್ಯಕ್ತಿತ್ವ ಇಂಪಾರ್ಟೆಂಟ್ ಗುರು. ಆ ವ್ಯಕ್ತಿತ್ವಕ್ಕೆ ಎಕ್ಸಾಂಪಲ್ಲೇ ನಮ್ಮ ಕಳ್ಳಪುಟ್ಟಿ ಸ್ಪಂದನ ಗುರು. ನಿಜವಾಗ್ಲೂ ಸಖತ್ತು ಹಾರ್ಟ್ ಟಚಿಂಗ್ ಆಗಿತ್ತು. ಅವ್ರು ಮಾತಾಡಿದಾಗಿರ್ಬೋದು ಎಲ್ಲ. ಒಂದು ಕಡೆ ಅವ್ರ ಅಮ್ಮ ಓಡ್ ಬಂದು ಹಗ್ ಮಾಡ್ಕೋತಾರೆ, ಆ ಕಿಸ್ ಮಾಡಿರ್ತಾರೆ ಕೆನ್ನೆ ಮೇಲೆ, ಹಂಗೆ ಇರುತ್ತೆ ಗುರು. ನೋಡಿ ಸಖತ್ ಕ್ಯೂಟ್ ಆಗಿತ್ತು ಗುರು. ಎಲ್ಲ ಮೂಮೆಂಟ್ಸು ಸ್ಪಂದನ ವಿಚಾರದಲ್ಲಿ ಸಖತ್ತಾಗಿತ್ತು. ಎಲ್ಲರನ್ನೂ ಮಾತಾಡಿಸ್ತಾರೆ, ಎಲ್ಲರ ಜೊತೆಗೂ ಒಂದು ಇದು ಮಾಡ್ತಾರೆ. ಕಾವಿನ್ಗೆ ಗಿಫ್ಟ್ ಕೊಡ್ತಾರೆ,
ಯಾಕಂತಂದರೆ ಹೆಲ್ತ್ ಹುಷಾರಿಲ್ಲ ಅಂದಾಗ ಚೆನ್ನಾಗಿ ನೋಡ್ಕೊಂಡ್ಲು ಅಂತ. ಅಶ್ವಿನಿ ಬಗ್ಗೆ ಮಾತಾಡ್ತಾರೆ. ಗಿಲ್ಲಿನಾದರೂ ಸೋಮಣ್ಣ ಸೋಮಣ್ಣ ಸೋಮಣ್ಣ, ಈ ಕಡೆ ರಕ್ಷಿತಾ, ಅವರು ಇಬ್ಬರು ಸೋಮಣ್ಣ ಅಂದರೆ ನೀವೇನಾ ಅಂತ ಎಷ್ಟು ಕ್ಯೂಟಾಗಿ ಇದು ಮಾಡ್ತಾ ಇರ್ತಾರೆ. ನಿಜವಾಗ್ಲೂ ಸಖತ್ತು ಸ್ಯಾಕ್ರಿಫೈಸು ಕಷ್ಟ ಎಲ್ಲ ಪಟ್ಟಿದ್ದಾರೆ ಅಂತ ಅನ್ನಿಸ್ತು ಗುರು. ಅವ್ರ ತಂದೆನ ನೋಡಿದ್ರೆ ನಿಜವಾಗ್ಲೂ ಅದೇ ರೀತಿನೇ ಅನ್ನಿಸ್ತು. ಈ ಸ್ಟೇಜಿಗೆ ಬರಬೇಕು ಮಗಳು ಅಂತಂದರೆ ತಂದೆ ಕಷ್ಟ ಇಲ್ಲದೆ ಯಾರೂ ಬರಲ್ಲ ಗುರು. ನಿಜವಾಗ್ಲೂ ಸಖತ್ತು ಅವ್ರು ಒಂಥರ ಮಾತಾಡೋದ್ರಲ್ಲೇ ಗೊತ್ತಾಗುತ್ತೆ ಗುರು. ತುಂಬ ಇನ್ನೋಸೆಂಟು, ಸಾಫ್ಟು ಅನ್ನೋ ಥರ ಗೊತ್ತಾಗುತ್ತೆ. ಸಕ್ಕದಾಗಿತ್ತು. ಅದೆಲ್ಲ ಆದಮೇಲೆ ಸ್ಟೋರಿ ಕೂಡ ಹೇಳ್ತಾರೆ. ಪಾಪ ನೈಟ್ ಶಿಫ್ಟ್ಗೆ ಹೋಗಿ ಬಂದು ಮಲಗಿಬಿಟ್ಟು ಮಗಳು 10 ಗಂಟೆ ಆದರೂ ಬಂದಿಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅದೊಂಥರ ಕ್ಯೂಟಾಗಿ ಸಖತ್ತಾಗಿತ್ತು. ಓವರ್ ಆಲ್ ನೋಡಿದಾಗ ಡಿಸರ್ವ್ ಗುರು. ನಿಜವಾಗ್ಲೂ ಎಕ್ಸ್ಪೆಷಲಿ ಸೋಮಣ್ಣ ಡಿಸರ್ವ್ ನನಗೆ ಅಂತ ಅನ್ನಿಸ್ತು ಗುರು. ಯಾಕೆ ಅಂತಂದರೆ ಲೈಫಲ್ಲಿ ಅಷ್ಟು ಕಷ್ಟಪಟ್ಟಿದ್ದಾರೆ. ಮಗಳಿಂದ ಪ್ರಪಂಚಕ್ಕೆ ಇಂಥ ಸೋಮಣ್ಣ ಹಿಂಗೆ ಅಂತ ಗೊತ್ತಾದ್ರಲ್ಲ, ಈ ಸಕ್ಸಸ್ಸು ಸೋಮಣ್ಣ ಅವ್ರಿಗೆ ಗೊತ್ತಾಗಬೇಕಾಗಿತ್ತು. ಅದು ಬಿಗ್ ಬಾಸ್ ಹೌಸಿಂದ ಡಿಸರ್ವ್ ಅಂತ ಅನ್ನಿಸ್ತು ಗುರು ನನಗಂತೂ. ಓವರ್ ಆಲ್ ನೋಡಿದಾಗ ಎಲ್ಲ ಫ್ಯಾಮ್ಲೀಸು ಆಲ್ಮೋಸ್ಟ್ ಕಂಪ್ಲೀಟ್ ಆಗೋಗಿದೆ. ಇನ್ನೊಂದು ಏನಪ್ಪ ಅಂತಂದರೆ ಕಾವ್ಯನ ಫ್ಯಾಮ್ಲಿ ರಿಟರ್ನ್ ಬ್ಯಾಕ್ ಆಗುತ್ತೆ ಅಷ್ಟೇ. ನೋಡೋಣ ಏನಾಗುತ್ತೆ ಅಂತ. ನಿಮ್ಗೆ ಯಾರ ಫ್ಯಾಮ್ಲಿ ಇಷ್ಟ ಆಯಿತು, ಯಾರ ಫ್ಯಾಮ್ಲಿ ಚೆನ್ನಾಗಿತ್ತು ಅಂತ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಬರೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.